ఈరోజు ఒక 108 పిక్చర్స్ చేశానంటే జై ಕರ್ನಾಟಕ, ಜೈ ತಾಯಿ ಭುವನೇಶ್ವರಿ. ಆ ಒಂದು ಡೈಲಾಗೆ, ಆ ಒಂದು ಆರುಮುಗ ಇವತ್ತು ನಾನು ಇಲ್ಲಿ ಇದ್ದೀನಿ. ವೀಕ್ಷಕರೇ, ತೆಲುಗು ರಾಜ್ಯದಲ್ಲಿ ಹುಟ್ಟಿ ತೆಲುಗು ಶೋನಲ್ಲಿ ಹೋಗಿ ನಾನಿವತ್ತು ಇಲ್ಲಿದ್ದೇನಂತ ಅಂದ್ರೆ ಅದಕ್ಕೆ ಕಾರಣ ಕರ್ನಾಟಕ, ಕನ್ನಡ ಜನತೆ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ನಟ ಅಂದ್ರೆ ಅದು ಆರುಮುಗ ರವಿಶಂಕರ್. ರವಿಶಂಕರ್ ಹುಟ್ಟಿ ಬೆಳೆದದ್ದೆಲ್ಲ ತೆಲುಗು ರಾಜ್ಯದಲ್ಲಿ. ಅಣ್ಣ ಸಾಯಿ ಕುಮಾರ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಹೆಸರು ಮಾಡ್ತಾ ಇದ್ರು. ಆದ್ರೆ ರವಿಶಂಕರ್ಗೆ ಮಾತ್ರ ಅವಕಾಶನೇ ಸಿಗ್ತಾ ಇರ್ಲಿಲ್ಲ. ವಾಯ್ಸ್ ಡಬ್ಬಿಂಗ್ಗಾಗಿ ಮಾತ್ರ ಅವರನ್ನು ಕರೀತಾ ಇದ್ರು. ನಿಜ ಹೇಳ್ಬೇಕಂದ್ರೆ ರವಿಶಂಕರ್ ತಾನೊಬ್ಬ ನಟನಾಗ್ತೇನೆ ಅಂತ ಹೋಪ್ಸ್ ಕೂಡ ಕಳೆದುಕೊಂಡಿದ್ರು. ಆದ್ರೆ ಅವರಿಗೆ ತಿಳಿಯದೆ ಅವರ ಅದೃಷ್ಟದ ಬಾಗಿಲು ಕರ್ನಾಟಕದಲ್ಲಿ ತೆರೆದಿತ್ತು. ಹೌದು, 2010ರಲ್ಲಿ ಒಂದು ದಿನ ರವಿಶಂಕರ್ ಅವರಿಗೆ ಕಾಲ್ ಬರುತ್ತೆ. ನಿಮ್ಮನ್ನ ಸುದೀಪ ಅವರು ಕರೀತಾ ಇದ್ದಾರೆ, ಒಮ್ಮೆ ನೀವು ಬೆಂಗಳೂರಿಗೆ ಬನ್ನಿ ಅಂತ ಹೇಳ್ತಾರೆ. ಆಗ ರವಿಶಂಕರ್ ಅವರು ಬಹುಶಃ ಯಾವುದು ಸಿನಿಮಾಗೆ ವಾಯ್ಸ್ ಡಬ್ಬಿಂಗ್ ನೀಡಲು ಕರೀತಾ ಇದ್ದಾರೆ ಅಂತ ಅನ್ಕೊಂಡಿರ್ತಾರೆ. ಆಗ ಅಲ್ಲಿ ಅವರು, ಇಲ್ಲ, ಒಂದು ಸಿನಿಮಾದಲ್ಲಿ ನಟಿಸಲು ನಿಮ್ಮನ್ನು ಸುದೀಪ್ ಅವರು ಕಾಲ್ ಮಾಡಲು ಹೇಳಿದ್ದು ಅಂತ ಹೇಳ್ತಾರೆ. ಆಗಲೂ ಕೂಡ ರವಿಶಂಕರ್ ಅವರಿಗೆ ನಂಬಲೇ ಆಗಲಿಲ್ಲ. ಪುನಃ ರವಿಶಂಕರ್ ಅವರು, ಬಹುಶಃ ನೀವು ನನ್ನನ್ನ ನನ್ನ ಅಣ್ಣ ಸಾಯಿ ಕುಮಾರ್ ಎಂದು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ಅನ್ನುತ್ತಾರೆ. ಆಗ ಇಲ್ಲ, ಸಿನಿಮಾದಲ್ಲಿ ನಟಿಸಲಿ ನಿಮ್ಮನ್ನು ಕರೆದಿದ್ದು ಅಂತ ಹೇಳ್ತಾರೆ. ಆಗ ರವಿಶಂಕರ್ ಅನ್ಕೊಳ್ತಾರೆ, ಯಾವುದು ತಮ್ಮನ ಕ್ಯಾರೆಕ್ಟರ್ ಅಥವಾ ಯಾವುದಾದರೂ ಸೈಡ್ ಕ್ಯಾರೆಕ್ಟರ್ ಕೊಡ್ತಾರೇನೋ ಅಂತ ಅನ್ಕೊಂಡಿರ್ತಾರೆ. ಆದರೆ ರವಿಶಂಕರ್ ಅವರಿಗೆ ಶಾಕ್ ಆಗುತ್ತೆ. ಸುದೀಪ್ ಅವರು ಆ ಸಿನಿಮಾದಲ್ಲಿ ಇರುವ ಮೇನ್ ವಿಲನ್ ಕ್ಯಾರೆಕ್ಟರ್ ಆದಂತಹ ಆರುಮುಗ ಕ್ಯಾರೆಕ್ಟರ್ ಅನ್ನ ನೀವು ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ರವಿಶಂಕರ್ ಅವರಿಗೆ ನಂಬಲೇ ಆಗಲಿಲ್ಲ. ಕೊನೆಗೂ ಅವರು ಆ ಸಿನಿಮಾದಲ್ಲಿ ನಟಿಸುತ್ತಾರೆ. ಆರುಮುಗ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಫೇಮಸ್ ಆಗಿ ರವಿಶಂಕರ್ ಅವರಿಗೆ ಸಿನಿಮಾ ರಂಗದ ಒಂದೊಂದೇ ಬಾಗಿಲುಗಳು ತೆರೆಯಲು ಪ್ರಾರಂಭವಾಗುತ್ತದೆ. ಅವರು ಇಂದಿಗೂ ಕೂಡ ಯಾವುದೇ ಭಾಷೆಯ ಶೋನಲ್ಲಿದ್ದರೂ ಕೂಡ, ಸ್ವತಃ ಅವರ ಮಾತೃಭಾಷೆಯ ಶೋ ಆದಂತಹ ತೆಲುಗು ಶೋನಲ್ಲಿದ್ದರೂ ಕೂಡ ಅವರು ಹೆಮ್ಮೆಯಿಂದ ಹೇಳ್ತಾರೆ, ನಾನು ಕನ್ನಡಿಗ, ನಾನಿವತ್ತು ಇಲ್ಲಿ ಇದ್ದೇನೆ ಅಂತ ಅಂದ್ರೆ ಅದಕ್ಕೆ ಕಾರಣ ತಾಯಿ ಭುವನೇಶ್ವರಿ ಕನ್ನಡಾಂಬೆ ಎಂದು. ನಮ್ಮ ರಾಜ್ಯದಲ್ಲಿ ಹುಟ್ಟಿ ಇಲ್ಲಿ ಅವಕಾಶವನ್ನು ಪಡೆದುಕೊಂಡು ಬೆಳೆದು ನಂತರ ಬೇರೆ ಕಡೆ ಸ್ವಲ್ಪ ರವಿಶಂಕರ್ ಅವರ ಹಿನ್ನೆಲೆಯನ್ನ ನೋಡ್ಕೊಂಡ್ಬರೋಣ. ಇವರ ಹೆಸರು ಪಿ ರವಿಶಂಕರ್, ಅಂದರೆ ಪುಡಿಪೆಡ್ಡಿ ರವಿಶಂಕರ್ ಶರ್ಮಾ ಅಂತ. ನವೆಂಬರ್ 28, 1966ರಂದು ಆಂಧ್ರಪ್ರದೇಶದ ತೆಲುಗು ಕುಟುಂಬದಲ್ಲಿ ಜನಿಸಿದರು. ಇವರು ಬೆಳೆದದ್ದೆಲ್ಲ ಚೆನ್ನೈನಲ್ಲಿ. ಇವರ ತಂದೆ ಪುಡಿಪೆಡ್ಡಿ ಜೋಗೇಶ್ವರ್ ಶರ್ಮಾ. ಇವರು ಕೂಡ ನಟ ಹಾಗೂ ಡಬ್ಬಿಂಗ್ ಕಲಾವಿದರು. ಮತ್ತು ತಾಯಿ ಕೃಷ್ಣಜ್ಯೋತಿ, ಇವರು ಕೂಡ ನಟಿ. ಇನ್ನು ಇಬ್ಬರ ಅಣ್ಣ ಸಾಯಿ ಕುಮಾರ್, ಅದ್ಭುತ ಕಲಾವಿದ. ಹಾಗೂ ರವಿಶಂಕರ್ ಅವರ ಪತ್ನಿ ಸುಚಿಲ್ ಮತ್ತು ಮಗ ಅದ್ವೈ. ರವಿಶಂಕರ್ ಅವರ ಬಹುದೊಡ್ಡ ಕನಸು ಅಂದ್ರೆ ಅವರ ಮಗ ಅದ್ವೈನನ್ನು ಮೊದಲಿಗೆ ಕನ್ನಡ ಸಿನಿಮಾದ ಮೂಲಕನೇ ಲಾಂಚ್ ಮಾಡಬೇಕೆಂಬುದು ಅವರ ಆಸೆ. ಮಗನಿಗೆ ಕನ್ನಡ ಕೂಡ ಕಲಿಸಿದ್ದಾರೆ. ರವಿಶಂಕರ್ ನಟನಾಗಬೇಕೆಂಬ ಆಸೆ ಸಿಕ್ಕಾಪಟ್ಟಿ ಇರುತ್ತೆ. ಆದರೆ ಯಾರೂ ಕೂಡ ಅವರಿಗೆ ಅವಕಾಶ ಕೊಡೋದಿಲ್ಲ. ಆದರೆ ಡಬ್ಬಿಂಗ್ಗೆ, ವಿಲನ್ ಕ್ಯಾರೆಕ್ಟರ್ಗಳಿಗೆ ಇವರ ವಾಯ್ಸ್ ಬೇಕೆಂದು ಕರೆಯುತ್ತಿದ್ದರು. ಆ ಕಾಲದಲ್ಲಿ ಹಿಟ್ಟಾದ ತೆಲುಗು ಅರುಂಧತಿ ಸಿನಿಮಾದಲ್ಲಿ ಬೊಮ್ಮಾಲಿ ಡೈಲಾಗ್ ನೀವು ಕೇಳಿರ್ಲೇಬೇಕು. ಸೋನು ಸೂದ್ ಅವರಿಗೆ ವಾಯ್ಸ್ ನೀಡಿದ್ದು ರವಿಶಂಕರ್. ಇವರು ತೆಲುಗು, ತಮಿಳು, ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ 3500ಕ್ಕೂ ಅಧಿಕ ಚಲನಚಿತ್ರಗಳಿಗೆ ಡಬ್ಬಿಂಗ್ ಮಾಡಿದ್ದಾರೆ. ಇನ್ನು ಅತ್ಯುತ್ತಮ ಡಬ್ಬಿಂಗ್ ಕಲಾವಿದರಾಗಿ 7 ಆಂಧ್ರಪ್ರದೇಶ ನಂದಿ ಪ್ರಶಸ್ತಿಗಳು ಹಾಗೂ 1 ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ನಟನಾ ರಂಗಪ್ರವೇಶ. ಸುದೀಪ್ ನಟನೆಯ 2011ರ ಬ್ಲಾಕ್ ಬಸ್ಟರ್ ಕನ್ನಡ ಚಲನಚಿತ್ರ ಕೆಂಪೇಗೌಡ ಚಿತ್ರದಲ್ಲಿ ಆರುಮುಗ ಎಂಬ ಖಲನಾಯಕನ ಪಾತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಬ್ರೇಕ್ ಪಡೆದರು. ಈ ಪಾತ್ರಕ್ಕಾಗಿ ಅತ್ಯುತ್ತಮ ಸಹಾಯಕ ನಟನಿಗಾಗಿ ಫಿಲ್ಮ್ಫೇರ್ ಪ್ರಶಸ್ತಿ, ಫಿಲ್ಮ್ಫೇರ್ ಅವಾರ್ಡ್ ಪಡೆದರು. ಕೆಂಪೇಗೌಡ, ಇದಿಗಾರಿಕೆ, ಮಾಸ್ತಿ ಗುಡಿ, ಮುಫ್ತಿ, ದಂಡಪಾಳ್ಯ 2, ರಾಜರಥ, ಯಜಮಾನ, ರಾಬರ್ಟ್, ಅಧ್ಯಕ್ಷ, ಉಪಾಧ್ಯಕ್ಷ, ರ್ಯಾಂಬೋ ಮುಂತಾದ 150ಕ್ಕೂ ಹೆಚ್ಚು ಜನಪ್ರಿಯ ಚಲನಚಿತ್ರಗಳಲ್ಲಿ ವಿಲನ್, ಪೋಷಕ ನಟ ಹಾಗೂ ಕಾಮಿಡಿಯನ್ ಆಗಿ ನಟಿಸಿದ್ದಾರೆ. ಇನ್ನೊಂದು ರವಿಶಂಕರ್ ಅವರ ಬಗ್ಗೆ ಹೇಳ್ಬೇಕಂತಂದ್ರೆ, ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಬಹುದು, ಆದ್ರೆ ನಿಜ ಜೀವನದಲ್ಲಿ ತುಂಬಾ ಹಂಬಲ್ ಇರುವಂತಹ ವ್ಯಕ್ತಿ. ಕನ್ನಡದ ಬಗ್ಗೆ ಇವರಿಗೆ ಇರುವ ಅಭಿಮಾನವನ್ನ ನೋಡಿದ್ರೆ ಕನ್ನಡಿಗಳಾಗಿ ನಂಗೆ ಸಿಕ್ಕಾಪಟ್ಟಿ ಹೆಮ್ಮೆ ಅನ್ಸುತ್ತೆ. ರವಿಶಂಕರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಆಕ್ಚುಲಿ ಈ ಡೈಲಾಗ್ ನನ್ಗಿಂತ ನೀವೇ ಚೆನ್ನಾಗಿ ಹೊಡಿತೀರಾ, ಬನ್ನಿ. ಆಯ್ತು, ಈ ಡೈಲಾಗ್ 15 ವರ್ಷ ಆಯ್ತು, ಬಟ್ ಈಗಲೂ ನೀವೆಲ್ಲರೂ ಎಷ್ಟು ಇಷ್ಟಪಟ್ಟು ಪ್ರೀತಿಯಿಂದ ಅಭಿಮಾನದಿಂದ ಕೇಳ್ತಾ ಇದ್ದೀರಂದ್ರೆ ಅದನ್ನ ಹೇಳೋದು ನನ್ನ ಕರ್ತವ್ಯ, ನಾನು ಹೇಳಲೇಬೇಕು. ಆ ಒಂದು ಡೈಲಾಗೆ, ಆ ಒಂದು ಆರುಮುಗ
ಇವತ್ತು ನಾನು ಇಲ್ಲಿ ಇದ್ದೀನಿ. ಥ್ಯಾಂಕ್ ಯು. ಏನು ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿತ್ತು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟ್ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ ಕರೆಸಿ ನನಗೆ ಆಪಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗುದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಾಡ್ತ ಅಂದ್ರೆ ರಿಯಲ್ ಎಸ್ಟೇಟ್ ಎದುರೋಗುತ್ತೆ. ಇದು ಧರ್ಮೇಂದ್ರ ಕೋಟೆ ಕಣೋ. ಇದು ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್. ಮುಂದೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.